ಕಳೆದ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅತಿ ಹೆಚ್ಚು ಟೀಕೆ ಮಾಡಿರೋದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನ ಸದಾ ಟೀಕಿಸುವ ಪ್ರಧಾನಿ ಮೋದಿ ಅದೇ ನೆಹರು ಅವರನ್ನ 2 ವರ್ಷಗಳ ಹಿಂದೆ ಹಾಡಿ ಹೊಗಳಿದ್ದ ಗಣ್ಯರನ್ನ ಜಪಾನ್ನಲ್ಲಿ ಭೇಟಿ ಮಾಡಿರೋದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಹಳೆಯ ವಿಡಿಯೋ ವೈರಲ್ ಆಗಿದೆ. ಮೋದಿ ಜಪಾನ್ಗೆ ಭೇಟಿ ನೀಡಿದಾಗ ಡಾಕ್ಟರ್ ಟೋಮಿಯೋ ಮಿಜೋಕಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಡಾಕ್ಟರ್ ಟೋಮಿಯೋ ಮಿಜೋಕಾಮಿ ಅವರು ಪದ್ಮಶ್ರೀ ಪುರಸ್ಕೃತರು. 2018ರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಗೌರವಕ್ಕೆ ಪಾತ್ರರಾದವರು. ಟೋಕಿಯೋದಲ್ಲಿ ನೆಲೆಸಿರುವ ಅವರು ಜಪಾನೀಸ್ ಆಗಿದ್ದರೂ ಹೃದಯದಿಂದ ಭಾರತೀಯ. ಯಾಕೆಂದ್ರೆ ಅವರು ಹಿಂದಿ, ಪಂಜಾಬಿ ಮತ್ತಿತರ ಹಲವು ಭಾರತೀಯ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಾರೆ. ಅವರು ಜಪಾನ್ನಲ್ಲಿ ಪ್ರಾಧ್ಯಾಪಕರಾಗಿದ್ದರೂ ಅವರನ್ನ ಭಾರತೀಯ ಭಾಷೆಗಳು, ಭಾರತೀಯ ಸಂಸ್ಕೃತಿಯ ಮಹಾನ್ ಅಭಿಮಾನಿ ಅಂತ ಪರಿಗಣಿಸಲಾಗಿದೆ. ಕೆಲವು ವರ್ಷಗಳ ಹಿಂದೆ ಮೋದಿ 2 G7 ಸಭೆಗಳಿಗೆ ಹೋದಾಗ ಟೋಮಿಯೋ ಮಿಜೋಕಾಮಿಯನ್ನ ಭೇಟಿಯಾದ್ರು ಮತ್ತು ಈಗ ಜಪಾನ್ಗೆ ಹೋದಾಗಲೂ ಭೇಟಿಯಾದ್ರು. ಈ ಹಿಂದೆ ಟೋಮಿಯೋ ಮಿಜೋಕಾಮಿ ಅವರು ನೆಹರು ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ಕೇಳೋದು ಆಸಕ್ತಿದಾಯಕವಾಗಿದೆ. BBC ಅವರನ್ನ ಸಂದರ್ಶಿಸಿ ನೀವು ಹಿಂದಿ, ಪಂಜಾಬಿ ಮತ್ತು ಭಾರತೀಯ ಭಾಷೆಗಳನ್ನ ಯಾಕೆ ಕಲಿತಿದ್ದೀರಿ ಅಂತ ಕೇಳಿತ್ತು. ಭಾರತೀಯರು ಮತ್ತು ಭಾರತೀಯ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳೋಕೆ, ಅರ್ಥ ಮಾಡ್ಕೊಳ್ಳೋಕೆ ನೀವ್ ಯಾಕೆ ಇಷ್ಟೊಂದು ಉತ್ಸುಕರಾಗಿದ್ದೀರಿ ಅನ್ನೋ ಪ್ರಶ್ನೆನೂ ಇತ್ತು. ಇದಕ್ಕೆ ಪ್ರತಿಕ್ರಿಯಿಸಿದ್ದ ಡಾಕ್ಟರ್ ಟೋಮಿಯೋ, ಪಂಡಿತ್ ನೆಹರು ನಾಯಕರಾಗಿರುವ ದೇಶದ ಭಾಷೆ ಮತ್ತು ಸಂಸ್ಕೃತಿಯನ್ನ ಯಾಕೆ ಕಲಿಬಾರದು? ನಾನು ಜಪಾನ್ನ ಕೋಬೆಯಲ್ಲಿ ಜನಿಸಿದೆ. ಆ ದಿನಗಳಲ್ಲಿ ಗರಿಷ್ಠ ಸಂಖ್ಯೆಯ NRIಗಳು ಅಲ್ಲಿ ವಾಸ ಮಾಡ್ತಿದ್ರು. ಆ ಜನ ಕುತೂಹಲ ಸೃಷ್ಟಿ ಮಾಡಿದ್ರು. ಆ ದಿನಗಳಲ್ಲಿ ನೆಹರು ಜಗತ್ತಿನಲ್ಲಿ ಭಾರಿ ಪ್ರಭಾವ ಬೀರಿದ್ರು. ಅವರು ಅಲಿಪ್ತ ರಾಷ್ಟ್ರಗಳ ನಾಯಕರಾಗಿದ್ರು. ನಮ್ಮ ಹೊಸ ಪೀಳಿಗೆ ರಷ್ಯಾ ಅಥವಾ ಅಮೆರಿಕದೊಂದಿಗೆ ಹೋಗೋಕೆ ಬಯಸಲಿಲ್ಲ. ನಾವು ಅವರನ್ನ ಆದರ್ಶ ಅಂತ ಪರಿಗಣಿಸಿದ್ದೇವೆ. ನೆಹರು ನನಗೆ ಬಹಳಷ್ಟು ಕಲಿಸಿದ್ದಾರೆ ಅಂತ ಅವರು ಹೇಳಿದ್ರು. ನೆಹರು ನಾಯಕರಾಗಿರುವ ದೇಶದ ಬಗ್ಗೆ ಯಾಕೆ ಓದಬಾರದು, ಆ ದೇಶದ ಭಾಷೆಯನ್ನ ಯಾಕೆ ಕಲಿಬಾರದು ಅನ್ನೋ ಅವರ ಮಾತು ಅದ್ಭುತವಾದದ್ದು. ಮತ್ತದು ನಮ್ಮ ದೇಶದ ಮೊದಲ ಪ್ರಧಾನಿಯ ಬಗ್ಗೆ ಬಹಳಷ್ಟನ್ನ ಹೇಳುತ್ತೆ. ಮೋದಿ ಈಗ ಜಪಾನ್ನಲ್ಲಿರುವಾಗ ಅವರನ್ನ ಡಾಕ್ಟರ್ ಟೋಮಿಯೋ ಭೇಟಿಯಾದ್ರು. ಆ ಬಳಿಕ ಡಾಕ್ಟರ್ ಟೋಮಿಯೋ ಅವರ 2 ವರ್ಷ ಹಿಂದಿನ ವಿಡಿಯೋ ವೈರಲ್ ಆಗಿದೆ. ಭಾರತವನ್ನ ತಿಳಿದುಕೊಳ್ಳುವ ಮತ್ತು ಅರ್ಥ ಮಾಡಿಕೊಳ್ಳುವ ಬಯಕೆ ನೆಹರು ಅವರಿಂದ ಬಂತು ಅಂತ ಡಾಕ್ಟರ್ ಟೋಮಿಯೋ ಹೇಳ್ತಿರೋದು ನಿಜ. ಇವತ್ತು ಬಿಜೆಪಿ ಹಾಗೂ ಸಂಘ ಪರಿವಾರ ದೇಶದ ಪ್ರತಿಯೊಂದು ಸಮಸ್ಯೆಗೂ ನೆಹರು ಅವರನ್ನ ಹೊಣೆಗಾರರನ್ನಾಗಿ ಮಾಡ್ತಾ ಇದ್ರು. ಈ ದೇಶದಲ್ಲಿ ವಿದೇಶಾಂಗ ನೀತಿಯಲ್ಲಿ ಅತ್ಯಂತ ದೊಡ್ಡ ಪರಿಣಾಮ ಬೀರಿರುವ ಯಾವುದೇ ಪ್ರಧಾನಿ ಇದ್ರೆ ಅವರು ಪಂಡಿತ್ ನೆಹರು. ಇಂದು ಪ್ರಪಂಚದ ಅನೇಕ ದೇಶಗಳು ನಾವು ಚೀನಾದ ಪರವಾಗಿಲ್ಲ ಅಥವಾ ಅಮೆರಿಕದ ಪರವಾಗಿಲ್ಲ ಅಥವಾ ರಷ್ಯಾ ಅಥವಾ ಅಮೆರಿಕದ ಪರವಾಗಿಲ್ಲ ಅಂತ ಹೇಳ್ತಿವೆ. ಅಲಿಪ್ತ ರಾಷ್ಟ್ರಗಳ ಅಲಿಪ್ತ ಚಳುವಳಿಯ ಈ ಸಂಪೂರ್ಣ ಪರಿಕಲ್ಪನೆ ಅಂತಂದ್ರೆ ನಾವು ನಮ್ಮದೇ ಆದ ಮಟ್ಟದಲ್ಲಿ ಸ್ವತಂತ್ರವಾಗಿ ನಮ್ಮದೇ ಪ್ರಾತಿನಿಧ್ಯವನ್ನ ರಚಿಸ್ತೀವಿ. ನೆಹರು ಅಲಿಪ್ತ ನೀತಿಯ ಪ್ರತಿಪಾದಕರು. ಸಾಮಾಜಿಕ ಮಾಧ್ಯಮದಲ್ಲಿ ಒಬ್ರು 1957ರ ನೆಹರು ಜಪಾನ್ ಭೇಟಿಯ ಸಂದರ್ಭದ ಚಿತ್ರಗಳನ್ನ ಹಂಚಿಕೊಂಡಿದ್ದಾರೆ. ನೆಹರು 1957ರಲ್ಲಿ ದೇಶದ ಪ್ರಧಾನಿಯಾಗಿ ಜಪಾನ್ಗೆ ಹೋದಾಗಿನ ಜನಸಂದಣಿಯನ್ನ ಇದರಲ್ಲಿ ನೋಡಬಹುದು. ನೆಹರು ಅವರ ಮಾತುಗಳನ್ನ ಕೇಳೋಕೆ ಬಂದಿದ್ದವರು ಅವರು. ನೆಹರು ಅವರು ಅಮೆರಿಕ ಅಥವಾ ಇತರ ದೇಶಗಳಿಗೆ ಭೇಟಿ ನೀಡಿದಾಗಲೂ ಅದ್ಭುತ ಸ್ವಾಗತ ಸಿಗ್ತಾ ಇತ್ತು. ಯಾಕೆಂದ್ರೆ ಅವರು ವಿದೇಶಾಂಗ ವ್ಯವಹಾರಗಳಲ್ಲಿ ಬಹಳ ಪರಿಣಿತರಾಗಿದ್ರು. ಇವತ್ತು ನಮ್ಮ ದೇಶದಲ್ಲಿ ದೇಶದ ಪ್ರತಿಯೊಂದು ಸಮಸ್ಯೆಗೂ ನೆಹರು ಅವರನ್ನೇ ಹೊಣೆ ಮಾಡಲಾಗ್ತಿದೆ ಅನ್ನೋದು ಬೇರೆ ವಿಷಯ. ನಮ್ಮ ವಿದೇಶಾಂಗ ನೀತಿಯಲ್ಲಿ ರಾಜತಾಂತ್ರಿಕ ಮಟ್ಟದಲ್ಲೂ ಇಂದು ದೊಡ್ಡ ತಪ್ಪುಗಳಾಗ್ತಿವೆ. ಈಗಲಾದ್ರೂ ನಮ್ಮ ರಾಜತಾಂತ್ರಿಕರು ಅಥವಾ ನಾಯಕರು ನೆಹರು ಅವರ ವಿದೇಶಾಂಗ ನೀತಿಯನ್ನ ಅರ್ಥ ಮಾಡ್ಕೊಂಡ್ರೆ ದೇಶಕ್ಕೆ ಬಹಳಷ್ಟು ಪ್ರಯೋಜನ ಆಗತ್ತೆ. ಇವತ್ತು ಅಮೆರಿಕದೊಂದಿಗೆ ಸಂಬಂಧ ಕೆಡಿಸಿಕೊಂಡಿರುವ ಮೋದಿ ನಾವು ಸ್ವಾವಲಂಬಿಗಳಾಗಬೇಕು, ನಮಗೆ ಕಪ್ಪು ಬಿಳಿ ಅನ್ನದೇ ಎಲ್ಲಾ ಹಣಾನು ಬೇಕು, ಉದ್ಯಮ ಸ್ಥಾಪಿಸಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ನೆಹರು ನಾವು ರಷ್ಯಾದೊಂದಿಗೂ ಹೋಗೋದಿಲ್ಲ ಅಥವಾ ಅಮೆರಿಕದೊಂದಿಗೂ ಹೋಗೋದಿಲ್ಲ ಅಂತ ಹೇಳ್ತಿದ್ರು. ಆಗ ಚೀನಾ ಅಷ್ಟು ದೊಡ್ಡ ದೇಶವಾಗಿರ್ಲಿಲ್ಲ, ಅದು ಅಷ್ಟೊಂದು ಅಭಿವೃದ್ಧಿ ಹೊಂದಿರಲಿಲ್ಲ. ನಾವು ನಮ್ಮದೇ ಆದ ಗುರುತನ್ನ ಸೃಷ್ಟಿಸಿಕೊಳ್ತೇವೆ ಅಂತ ನೆಹರು ಹೇಳಿದ್ರು. ಅದನ್ನ ಅಲಿಪ್ತ ಚಳುವಳಿ ಅಂತ ಕರೆಯಲಾಗುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ನೆಹರು ಅವರ ದೊಡ್ಡ ಅಭಿಮಾನಿಯ ಕೈ ಕುಲುಕ್ತಾರೆ. ಅವರಿಲ್ಲಿ ತಮ್ಮ ಭಾಷಣಗಳಲ್ಲಿ ನೆಹರು ಬಗ್ಗೆ ಏನೇ ಹೇಳಿದ್ರು ಅವರು ನೆಹರು ಬಗ್ಗೆ ಯೋಚಿಸ್ತಾನೆ ಇರಬೇಕಾಗತ್ತೆ. ಯಾಕಂದ್ರೆ ಜಾಗತಿಕ ವೇದಿಕೆಗಳಲ್ಲಿ ಈಗಲೂ ಭಾರತ ಅಂದ್ರೆ ಗಾಂಧಿ, ನೆಹರು ಅವರಿಗೆ ಅತ್ಯಂತ ಹೆಚ್ಚು ಗೌರವ. ಭಾರತೀಯರು ಯಾವುದೇ ದೇಶಕ್ಕೆ ಹೋದ್ರು ಅಲ್ಲಿ ನಾವು ಗಾಂಧಿ, ನೆಹರು ದೇಶದವರು ಅಂದ್ರೆ ನಮ್ಗೆ ಗೌರವ ಸಿಗೋದು. ಸಾವರ್ಕರ್, ಗೋಡ್ಸೆ ಅಂತ ಇಲ್ಲಿ ಆಗಾಗ ಜಪಿಸುವ ಸಂಘ ಪರಿವಾರದವರು ವಿದೇಶಗಳಲ್ಲಿ ಗಾಂಧಿ, ನೆಹರು ಮಂತ್ರವನ್ನೇ ಜಪಿಸಬೇಕು. ಅದವರಿಗೆ ಅನಿವಾರ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.